ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೆ. ತುಂಬಾ ನನಗೆ ಮನಸ್ಸಿಗೆ ಒಂದು ಸ್ವಲ್ಪನೂ ನೆಮ್ಮದಿ ಇಲ್ಲ, ಒಂಥರ ನನಗೆ ಏನೋ ಕಿರಿಕಿರಿ ಅನ್ನಿಸ್ತಾ ಇದೆ. ಅಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನಿಸ್ದಾಗೆಲ್ಲ ನಾನು ಮಾಡೋ ಕೆಲಸನೇ ಮನೆ ಕ್ಲೀನ್ ಮಾಡೋದು. ಬಿಕಾಸ್ ಮನೆ ಕ್ಲೀನಾಗಿದ್ದರೆ ಮನಸ್ಸು ಆಟೋಮೆಟಿಕ್ಲಿ ಸರಿ ಹೋಗುತ್ತೆ ಅಂತ ನನ್ನ ಪಾಲಿಸಿ. ಸೊ ಹಾಗಾಗಿ ಬೆಡ್ರೂಮಲ್ಲಿರೋ ಬ್ಲ್ಯಾಂಕೆಟ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಅದಾದಮೇಲೆ ದೇವ್ರಿಗೆ ಆಲ್ರೆಡಿ ಪೂಜೆ ನಮ್ಮಮ್ಮ ಮಾಡಿದರು. ನಾನು ಇನ್ನೂ ಒಂದು ಸಲ ಸ್ನಾನ ಮಾಡಿಕೊಂಡು ದೀಪ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಅಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದಾಗ ಏನೋ ನೆಗೆಟಿವಿಟಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಮನೇಲಿ ಇರ್ತಕ್ಕಂತಹ ಬ್ಲ್ಯಾಂಕೆಟ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ವಾಷಿಗೆ ಹಾಕ್ಬಿಡ್ತೀನಿ. ವಾಷಿಗೆ ಹಾಕಿ ಹೊಸ ಬ್ಲ್ಯಾಂಕೆಟ್ಸು ಅದನ್ನೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ನೆಲ ಒರೆಸ್ಬಿಡ್ತೀನಿ. ಅರಿಶಿನ ಪುಡಿನ ಹಾಕಬೇಕು. ನೀರೊಳಗಡೆ ಅರಿಶಿನ ಪುಡಿ ಹಾಕಿ ನೆಲ ಎಲ್ಲ ಒರೆಸ್ಕೊಂಡು ಕಿಚನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟು ಈ ರೀತಿ ದೇವ್ರ ಮುಂದೆ ದೀಪ ಹಚ್ಚಿ ನಾನು ಧೂಪನ ಹಾಕ್ತೀನಿ ಮನೆ ಫುಲ್ಲು. ಅವಾಗೇನು ಅನಿಸುತ್ತೆ ಅಂದರೆ ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಅನಿಸುತ್ತೆ. ಹಾಗೆ ಮನೆಗೆ ಏನೇ ಒಂದು ನೆಗೆಟಿವಿಟಿ ಏನಾದರೂ ಬಂದಿದ್ದರೆ, ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದ್ದರೆ, ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಇಲ್ಲ ಅಂತ ಅನಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ನಾನು ತುಂಬ ದಿನದಿಂದ ಇದನ್ನು ಫಾಲೋ ಮಾಡ್ಕೊತಾನೆ ಬಂದಿದ್ದೀನಿ. ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿದೆ. ನನಗೆ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇದು ಬಂದುಬಿಟ್ಟು ಲೋಬಾನ ಶಾಪಲ್ಲಿ ಸಿಗುತ್ತೆ. ಇದ್ರ ಮೇಲ್ಗಡೆನೇ ನಾನು ಕರ್ಪೂರನ ಇಟ್ಬಿಟ್ಟು ಈ ರೀತಿ ಕರ್ಪೂರನ ಬೆಳಗ್ತೀನಿ. ಕರ್ಪೂರ ಎಲ್ಲ ಹುರಿದು ಅದಷ್ಟಿಗೆ ಅದೇ ಆಫ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಸುಮ್ಮನೆ ಬಿಟ್ಬಿಡಬೇಕು. ನಾವೇ ಆಫ್ ಮಾಡೋದಕ್ಕೆ ಹೋಗಬಾರ್ದು. ಬಿಕಾಸ್ ಅದು ಲೋಬಾನ ಆಗಬೇಕು ಅಂದರೆ ಅದು ಕೆಂಡ ಆಗಬೇಕು ಫಸ್ಟು. ಸೊ ಹಾಗಾಗಿ ಅದು ಫುಲ್ ಹುರಿದ್ಬಿಟ್ಟು ಸ್ವಲ್ಪ ಕೆಂಡ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಕೆಂಡ ಉರಿತಾ ಒಳಗಡೆ ಇರೋ ಲೋಬಾನದ ಹೊಗೆ ಬರುತ್ತೆ. ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಇದು. ಸುಮ್ಮನೆ ಮನೇಲಿ ಕೆಂಡ ಮಾಡಿ ಅದು ಲೋಬಾನ ಹಾಕೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಅದಷ್ಟಿಗೆ ಅದೇ ಆಫ್ ಆಗೋಕ್ಕೆ ಬಂದಿದೆ. ಇದು ಆಫ್ ಆದಮೇಲೆ ನೋಡಿ, ಆಫ್ ಆದಮೇಲೆ ಈಗ ಹೊಗೆ ಬರುತ್ತೆ. ಹಾಗೆ ಉರಿತಾ ಹೊಗೆ ಎಲ್ಲ ಇನ್ನು ಜಾಸ್ತಿ ಬರುತ್ತೆ. ಸೊ ಇವಾಗ ನಾನು ಮನೆ ಫುಲ್ಲು ಲೋಬಾನನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ರಾಕಿ ನೋಡಿ ಎಷ್ಟು ಕ್ಯೂಟಾಗಿ ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ. ನೋಡ್ತಾ ಇದ್ದಾನೆ ಅವನು, ಏನೋ ಮಾಡ್ತಾ ಇದ್ದಾಳೆ ಅಕ್ಕ ಅಂತೇಳಿ. ಸೊ ಬೆಡ್ರೂಮಲ್ಲಿ ಒಂದು ಸ್ವಲ್ಪ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಲೋಬಾನದ ಹೊಗೆನ ಇಟ್ಟಿರ್ತೀನಿ. ಬಿಕಾಸ್ ಅದೇನಾದರೂ ಒಂದು ನೆಗೆಟಿವಿಟಿ, ಕೆಟ್ಟ ಕನ್ಸು ಬೀಳೋದು ಮೇನ್ ರೀಸನ್. ಕೆಟ್ಟ ಕನ್ಸು ಬೀಳೋದು ನೆಗೆಟಿವಿಟಿ ಏನಾದರೂ ಹತ್ರ ಬಂದಾಗ, ಅಥವಾ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಕಾಲು ಕೈಯೆಲ್ಲ ತೊಳಿದೆ ಹಾಗೆ ಒಂದೊಂದು ಸಲ ಬೆಡ್ನ ತೊಳಿತಾ ಇರ್ತೀವಿ. ಹಾಗಾಗಿ ಸೊ ಹೊರಗಡೆಯಿಂದ ಬರುವಾಗ ಕಾಲು ತೊಳ್ಕೊಂಡ್ಬಿಟ್ಟೆ ಒಳಗಡೆ ಬನ್ನಿ ಅಂತ ಅದಕ್ಕೆ ಹಿರಿಯರಾದವರು ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಒಳ್ಳೆ ಕನಸುಗಳು ಬೀಳುತ್ತೆ. ಹಾಗೆ ಇವತ್ತು ನಮ್ಮ ಮನೆ ಗಾರ್ಡನಲ್ಲಿ ಬಸಳೆ ಸೊಪ್ಪಿಂದು ನಮ್ಮಮ್ಮ ಗಿಡ ಹಾಕಿದ್ರು. ಬಿಕಾಸ್ ಈ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಹೀಟ್ ಏನಾದರೂ ಆಗಿದರೆ ಇದರಿಂದ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಅದರದ್ದೇ ಸಾಂಬಾರು ಮಾಡೋಣ ಅಂಥೇಳಿ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಮಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಬೇಳೆನ ನೀಟಾಗಿ ತೊಳ್ಕೊಂಬಂದು ಇಟ್ಟಿದ್ದೀನಿ. ಸೊ ಈಗ ಸೊಪ್ಪು ಹಾಗೆ ಟೊಮೆಟೊ, ಹಸಿರು ಮೆಣಸಿನ್ಕಾಯಿನ ತೊಳ್ಕೊಳ್ಳೋಣ ಅಂಥೇಳಿ ನೀರನ್ನ ತೊಗೊಂಬಂದು ಇಟ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಬಂದುಬಿಟ್ಟು ತುಂಬಾ ಹೆಲ್ತಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು. ಈಗ ಟೊಮೊಟೊನ ಒಂದು ಸ್ವಲ್ಪನೇ ಒಂದು 2 ಅಥವಾ 4 ಪೀಸ್ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಬಿಕಾಸ್ ಅದು ಬೆಂದೋಗುತ್ತೆ. ಕೆಲವೊಬ್ಬರು ಇಡೀ ಟೊಮೊಟೊ ಹಾಗೆ ಹಾಕ್ಕೊಳ್ತಾರೆ. ಈಗ ಸೊಪ್ಪನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ನಮ್ಮನೆ ಹತ್ರನೇ ಬೆಳೆದಿರೋ ಸೊಪ್ಪಾಗಿದ್ದರಿಂದ ತುಂಬ ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿದೆ. ಇನ್ನೊಂದು ಸಂತೆಯಿಂದ ತೊಗೊಂಬಂದಿದ್ರು, ಕೆಂಪು ದಂಟಿನ ಸೊಪ್ಪು ಅಂತ ಹೇಳ್ತಾರಲ್ಲ, ಆ ಸೊಪ್ಪನ್ನ ನಮ್ಮ ಮನೇಲಿ ಸಂತೆಯಿಂದ ತೊಗೊಂಬಂದಿದ್ರು. ಸೊ ಈ ಸೊಪ್ಪು ಸ್ವಲ್ಪ ಮಣ್ಣಿತ್ತು, ತುಂಬಾ ಕಲ್ಲು ಮಣ್ಣು ಇತ್ತು, ಗಲೀಜಾಗಿತ್ತು. ಆ್ಯಂಡ್ ಅಷ್ಟೊಂದೇನು ಫ್ರೆಶ್ ಆಗೇನು ಇದ್ದಿದ್ದಿಲ್ಲ, ಆಲ್ರೆಡಿ ಸ್ವಲ್ಪ ಬಾಡೋಗಿರೋ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು 2 ಸಲ ತೊಳೆಯೋಣ ಅಂಥೇಳಿ 2 ಸಲ ತೊಳೆಯೋದಕ್ಕೆ ತೊಗೊಂಬಂದು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ ಸೊಪ್ಪನ್ನ, ಇಲ್ಲ ಕಲ್ಲು ಸಿಕ್ಬಿಡುತ್ತೆ. ಹಾಗಾಗಿ ನಾನು 2ರಿಂದ 3 ಸಲ ತೊಳ್ಕೊಳ್ತೀನಿ. ತುಂಬಾ ಮಣ್ಣು ಬಂದಿತ್ತು.
ಹಾಗೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಸೊಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಜೀರಿಗೆನ ಆ್ಯಡ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಸೊ ಹಾಗೆ ಅಷ್ಟರಲ್ಲಿ ನಮ್ಮ ಮಮ್ಮಿ ಸ್ಕೂಲಿಂದ ಬಂದರು ಅಂತೇಳಿ ಟೀ ಮಾಡಿಕೊಡೋಣ ಅಂತೇಳಿ ಟೀ ಮಾಡಿಕೊಡ್ತಾ ಇದ್ದೆ. ಸೊ ಇವತ್ತು ಹಾಫ್ ಡೇ ಇರೋದ್ರಿಂದ ಬೇಗ ಬಂದಿದ್ದರು. ಸೊ ಹಾಗಾಗಿ ನಾನು ನಮ್ಮಮ್ಮ ಟೀ ಕುಡಿದು ನನ್ನ ಫ್ರೆಂಡ್ ತಂಗಿದೊಂದು ಮದುವೆ ಇತ್ತು, ಅಲ್ಲೇ ಹೋಗೋಣ ಅಂಥೇಳಿ ಮಾತಾಡ್ಕೊಳ್ತಾ ಇದ್ವಿ. ಬಿಕಾಸ್ ತುಂಬಾ ಕರೆದಿದ್ರು. ನಾನಷ್ಟು ಫಂಕ್ಷನ್ಸಿಗೆಲ್ಲ ಹೋಗೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಅಷ್ಟು ಇಷ್ಟಪಡೋದಿಲ್ಲ ನಾನು. ಬಟ್ ತುಂಬ ಕರೆದಿದ್ರು, ಮತ್ತು ಇನ್ನೊಂದು ಸಲ ಸಿಕ್ಕಾಗ ಬೇಜಾರು ಮಾಡ್ಕೊಳ್ತಾರೆ ಅಂಥೇಳಿ ಹೋಗೋಣ ಅಂಥೇಳಿ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಅಷ್ಟರಲ್ಲಿ ಟೀ ಕೂಡ ಮಾಡಿಕೊಟ್ಟು ನಾನು ಕೂಡ ಒಂದು ಸ್ವಲ್ಪ ಟೀ ಕುಡಿದು ರೆಡಿ ಆಗೋಣ, ಯಾವ ಡ್ರೆಸ್ ಹಾಕೊಳ್ಳೋಣ, ಯಾವ ಜ್ಯುವೆಲರಿ ಹಾಕೊಳ್ಳೋಣ ಅಂತ. ಹೆಣ್ಮಕ್ಳು ಮನೇಲಿದ್ಮೇಲೆ ಬರೀ ಇದೇ ಮಾತಲ್ವಾ. ಸೊ ನಮ್ಮಮ್ಮ ನನಗೆ ಸೀರೆ ಉಟ್ಕೊಳ್ಳೋದಾದರೆ ನಾನು ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಬಿಕಾಸ್ ನಂಗೆ ಸ್ಯಾರಿ ಹಾಕ್ಕೋಬೇಕಂದ್ರೆ ಇಷ್ಟ ಆಗೋಲ್ಲ. ಅದನ್ನು ಹಾಕ್ಕೋಬೋದು, ಬಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಸ್ಯಾರಿ ಹಾಕ್ಕೊಂಡು ಫ್ಯಾಷನ್ ಶೋ ಮಾಡ್ಕೊಂತ ಒಂಥರ ತಲೆಗೆ ಬಂದುಬಿಡುತ್ತೆ. ಹಾಗಾಗಿ ಇಲ್ಲ ಮಮ್ಮಿ, ನಾನು ಫ್ರಾಕ್ ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಆಯಿತು, ಏನಾದರೂ ಮಾಡ್ಕೊ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಸೊ ಅಷ್ಟರಲ್ಲಿ ಬೇಳೆನೂ ಸಹ ಕೂಗಿತ್ತು. ಮಧ್ಯಾಹ್ನ ನಮ್ಮ ಡ್ಯಾಡಿಗೆ ಸ್ವಲ್ಪ ರೈಸ್ ಇಟ್ಟಿದ್ದೆ, ಹಾಗೆ ಇನ್ನೊಂದು ಕುಕ್ಕರಲ್ಲಿ ಮಸೊಪ್ಪು ಮಾಡಿಬಿಡೋಣ ಅಂಥೇಳಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈಗ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿ ನೋಡ್ಕೊಂಡು ಹಾಕಿ, ಬಿಕಾಸ್ ಹಸಿರು ಮೆಣಸಿನ್ಕಾಯಿನೂ ಹಾಕಿರ್ತೀವಿ, ಒಣಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಈಗ ಮಸ್ಕೊಂಡಿರ್ತಕ್ಕಂತಹ ಸೊಪ್ಪು ಬೇಳೆ ಎಲ್ಲದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ರೆ ಸಾಂಬಾರು ರೆಡಿಯಾಗೋಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, 1-2 ಕುದಿ. ಚೆನ್ನಾಗಿ ಕುದ್ದಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಮಧ್ಯಾಹ್ನಕ್ಕೆ ನಮ್ಮ ಡ್ಯಾಡಿಗೆ ಸ್ವಲ್ಪ ರೈಸ್ ಮಾಡಿಟ್ಟು ನಾವು ಮದುವೆಗೆ ಹೋಗ್ತೀವಲ್ಲ ಇನ್ನೇನು ಅಂತೇಳಿ. ಈಗ ನಾನು ಕೂಡ ರೆಡಿ ಆಗೋಣ ಅಂತೇಳಿ ಬಂದೆ. ಸೊ ಕೂದಲು ಅಷ್ಟೊಂದು ಒಣಗಿದ್ದಿಲ್ಲ ಅಂತೇಳಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅರ್ಬನ್ ಯೋಗ ಅವರ ಏನು ಹಾಟ್ ಏರ್ ಬ್ರಷ್ ತಗೊಂಡಿದ್ನಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಬ್ರಷ್ ಅಟ್ಯಾಚ್ ಇತ್ತು, ಹಾಗಾಗಿ ಇನ್ನೇನು ಬ್ರಷ್ ಮಾಡ್ಕೊಳ್ತಾನೆ ಡ್ರೈ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ರಾಕಿ ಅದ್ರ ಸೌಂಡಿಗೆ ಎದ್ರುಕೊಂಡು ಹೋಗ್ಬಿಟ್ಟ. ಇದಂತೂ ವೇಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಎಷ್ಟು ಸ್ಟ್ರೈಟ್ ಮಾಡ್ಕೊಂಡ್ರು ಕೂಡ ಸಲೂನ್ ಲೈಕ್ ಫಿನಿಶ್ ಅಂತೂ ಕೊಡೋದಿಲ್ಲ. ಇದು ಸುಮ್ಮನೆ ಇದನ್ನ ತುಂಬಾನೇ ಪ್ರಮೋಟ್ ಮಾಡಿದ್ದಾರೆ ತುಂಬಾ ಜನ. ನಿಜವಾಗ್ಲೂ ವೇಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಯಾರು ತಗೋಬೇಡಿ. ನೋಡ್ತಾ ಇರ್ಬೋದು ನೀವು, ನಾನು ಸ್ಟ್ರೈಟ್ನರ್ ಅಲ್ಲಿ ಒಂದು 10 to 20 ಮಿನಿಟ್ಸ್ಗೆ ನಾನು ಸ್ಟ್ರೈಟ್ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೊಂದು ಹೊತ್ತು ನಾನು ಇದನ್ನ ಬ್ಲೋ ಡ್ರೈ ಮಾಡ್ಕೊಂಡ್ರು ಕೂಡ ಇದು ಅಷ್ಟು ಸ್ಟ್ರೈಟ್ ಆಗಿಲ್ಲ ಅಂಡ್ ಲಾಂಗ್ ಲಾಸ್ಟಿಂಗ್ ಅಂತೂ ಅಲ್ವೇ ಅಲ್ಲ. ಸೊ ಇದಾದ್ಮೇಲೆ ನಾನು ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಂದು ತುಂಬಾ ಫ್ರಿಜಿ ಹೇರ್ ಆಗಿರೋದ್ರಿಂದ ಹೇರ್ ಸಿರಮ್ನ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ. ಹಾಗೆ ಇವಾಗ ರೆಡಿ ಆಗ್ತಾ ಇದ್ವಿ. ನಮ್ಮಮ್ಮ ಒಂದ್ ಕಡೆ ರೆಡಿ ಆಗ್ತಾ ಇದ್ದಾರೆ, ನಾನು ಒಂದ್ ಕಡೆ ನನ್ನ ಬೇಸಿಕ್ ಸ್ಕಿನ್ ಕೇರ್ ಏನ್ ಡೈಲಿ ನಾನು ಮಾಡ್ಕೊಳ್ತೀನಿ ಅದನ್ನ ಫಸ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಟೋನರ್ ಹಾಗೆ ಸೀರಮ್ ಮತ್ತೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ ಡೈಲಿ. ಸೊ ಇದು ಬಂದ್ಬಿಟ್ಟು ಬೇಸಿಕ್. ನಾವು ರೆಡಿ ಆಗ್ತಾ ಇದೀವಿ ಅಂತೇಳಿ ಇದನ್ನೆಲ್ಲ ಸ್ಕಿಪ್ ಮಾಡೋದಿಕ್ಕಾಗಲ್ಲ. ನಾವು ಯಾವುದೇ ಫಂಕ್ಷನ್ ಏನಕ್ಕೆ ರೆಡಿ ಆಗಲಿ ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಅಂತೂ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಮೇಕಪ್ ನಿಜವಾಗ್ಲೂ ಕೂರೋದಿಲ್ಲ. ಫೈನಲಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇವತ್ತು ನಾನು. ಈಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ಫ್ರೀ ಹೇರ್ಸೇ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ನಮ್ಮ ಹಳ್ಳಿ ಕಡೆ ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗ್ಬಿಟ್ರೆ ಏನೋ ದೊಡ್ಡದಾಗಿ ಆಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಈ ತರ ಹೇರ್ ಒಂದು ಸ್ವಲ್ಪ ಜಸ್ಟ್ ಒಂದು ಹೇರ್ ಪಿನ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವಾಗ ಜ್ಯುವೆಲರಿ ಹಾಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ಸಿಂಪಲ್ ಆಗಿ ಒಂದು ಬ್ರೇಸ್ಲೆಟ್ ಹಾಕೊಂಡಿದ್ದೀನಿ. ಹಾಗೆ ನಮ್ಮಮ್ಮ ತಗೊಂಡ್ಬಂದೇ ಬಿಟ್ರು, ಏನು ಹಾಕೊಳ್ಳೋದಿಲ್ಲ ಅಂದ್ರೂ ಕೇಳೋದಿಲ್ಲ. ನೋಡ್ತಾ ಇದ್ರು ಒಂದು ಲಾಂಗ್ ಚೈನ್ ಕೆಳಗಡೆ ಈ ಒಂದು ಮೊನ್ನೆ ತಗೊಂಡಿದ್ವಲ್ಲ ಸ್ಟೆಪ್ ಚೈನ್, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ತುಂಬಾ ಜನ ವಿಡಿಯೋನ ನೋಡಿದೀರಾ.
ಅದನ್ನ ಈ ರೀತಿ ಸ್ಟೆಪ್ ಸ್ಟೆಪ್ ಹಾಕೋಬಹುದು ನೋಡು, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನನಗೆ ತೋರಿಸ್ತಾ ಇದ್ರು. ಹಾಗೆ ನನಗೆ ಹಾಕೋ ಅಂತೇಳಿ ಅವರೇ ತಗೊಂಬಂದು ಹಾಕ್ತಾ ಇದ್ದಾರೆ. ನಾನು ಹಾಕೋಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಈ ಒಂದು ಜ್ಯುವೆಲರಿ ಈ ಡ್ರೆಸ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂತಾನೆ ಹೇಳ್ಬೋದು. ಅದ್ರ ಒಳಗಡೆ ಅನ್ಕಟ್ ಡೈಮಂಡ್ಸ್ ಏನಿದೆ ಅದು ಪಿಂಕ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ. ಹಾಗಾಗಿ ನನ್ನ ಡ್ರೆಸ್ ಕೂಡ ಪಿಂಕ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗಿತ್ತು ಈ ಜ್ಯುವೆಲರಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ಈ ಜ್ಯುವೆಲರಿ ಹಾಕೊಂಡ್ಮೇಲೆ ಆ ಒಂದು ಲುಕ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂತು ಅಂತಾನೆ ಹೇಳ್ಬೋದು. ಸೊ ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ನನ್ನ ಫ್ರೆಂಡ್ ತಂಗಿ ಮದುವೆಗೆ ಅಂತ ಹೊರಟಿದ್ದೀನಿ. ಸೊ ಈ ಡ್ರೆಸ್ಗೆ ಈ ಒಂದು ಜ್ಯುವೆಲರಿ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತ. ತುಂಬ ಇಷ್ಟ ಆಯಿತು ನನಗೆ. ಪಳಪಳ ಪಳಪಳ ಅಂತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಮದುವೆಗೆ ಹೋಗ್ತೀವಿ ಅಂದರೆ ಇರಾಬರೋ ಜ್ಯುವೆಲರಿ ಎಲ್ಲ ನನಗೆ ಏರ್ತಾರೆ. ಎಷ್ಟು ಜ್ಯುವೆಲರಿ ಹಾಕೊಂಡ್ರು ಅದನ್ನು ಹಾಕೋ ಇದನ್ನು ಹಾಕೋ ಇದನ್ನು ಹಾಕೋ ಅದನ್ನು ಹಾಕೋ ಅಂತ. ನನಗಂತೂ ಒಂಚೂರು ಇಷ್ಟ ಆಗೋದಿಲ್ಲ ಜ್ಯುವೆಲರಿ ಹಾಕೊಳ್ಳೋದಕ್ಕೆ. ಸೊ ಇದೊಂದು ನೆಕ್ಲೆಸ್ ತಂದು ಹಾಕಿದಾರೆ ನೋಡ್ರಿ. ನೀವು ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ಎಷ್ಟೊಂದು ಜ್ಯುವೆಲರಿ ತೊಗೊಳ್ತೀರಾ ಒಂದ್ಸಲನೂ ಹಾಕೊಳ್ಳಲ್ಲ ಅಂತ. ಈ ರೀತಿ ಫಂಕ್ಷನ್ಸ್ ಬಂದರೆ ನಮ್ಮಮ್ಮ ಹಾಕ್ಕೊಳ್ಳೋವರೆಗೂ ಬಿಡಲ್ಲ. ಸೊ ಇವತ್ತು ಇಷ್ಟು ಸಿಂಪಲ್ಲಾಗಿ ವೇರ್ ಮಾಡಿದ್ದೀನಿ. ಇವಾಗ ಒಂದೆರಡು ಫಿಂಗರ್ ರಿಂಗ್ಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಸೊ ಈ ರೀತಿ ಕಾಣ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಂದ್ಬಿಟ್ಟು ನಮ್ಮ ಮಮ್ಮಿದು ಸ್ಯಾರಿ. ಇದು ನಾನು ಸ್ಟಿಚ್ ಮಾಡಿಸಿರೋದು ನಮ್ಮ ಟೈಲರ್ ಹತ್ರ ದಾವಣಗೆರೆಯಲ್ಲಿ, ನವೀನ್ ಟೈಲರ್ಸ್ ಅಂತ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನು ಅಲ್ಲೇ ಬ್ಲೌಸ್ ಆ್ಯಂಡ್ ಫ್ರಾಕ್ಸ್ ಏನೇ ಇದ್ರೂ ಸ್ಟಿಚ್ ಮಾಡಿಸೋದು. ತುಂಬ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತಾರೆ ಆ್ಯಂಡ್ ಅಂಕಲಿಗೆ ನನ್ನ ಒಂದು ಮೆಷರ್ಮೆಂಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಈ ಡ್ರೆಸ್ ತುಂಬಾನೇ ಇಷ್ಟ. ತುಂಬ ಕಡಿಮೆ ಬಡ್ಜೆಟಲ್ಲೇ ಮುಗ್ದಿದೆ ಈ ಡ್ರೆಸ್ಸು. ಈಗ ಕೀ ಎಲ್ಲ ಹಾಕೊಂಡ್ಬಿಟ್ಟು ನಾನು ನಮ್ಮಮ್ಮ ಹೊರಟ್ವಿ. ನಮ್ಮನೆಯಿಂದ ತುಂಬಾನೇ ದೂರ ಆಗುತ್ತೆ ಅವ್ರ ಮನೆ. ನಮ್ಮನೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿದೆ, ಅವ್ರ ಮನೆ ಬಂದ್ಬಿಟ್ಟು ಆ ಕಡೆ ಲಾಸ್ಟ್ ಅಲ್ಲಿದೆ. ಸೊ ಕರ್ಕೊಂಡೋಗೋರು ಯಾರು ಇದ್ದಿದ್ದಿಲ್ಲ, ಹಾಗಾಗಿ ನಡ್ಕೊಂಡೇ ಹೋದ್ವಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಹುಡ್ಗ ಹುಡ್ಗಿ. ಸೊ ನನ್ನ ಫ್ರೆಂಡ್ ಅಂತಾನೆ ಹೇಳ್ಬೋದು, ನನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ತುಂಬಾ ಇನ್ವೈಟ್ ಮಾಡಿದ್ಲು, ಹಾಗಾಗಿ ಹೋಗಿದ್ದೆ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲಿ ಎಲ್ಲರೂ ಸಹ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು ಬಿಸಿಲಲ್ಲಿ ನಡ್ಕೊಂಡು ಬರೋ ಅಷ್ಟರಲ್ಲಿ. ಈಗ ನಾನು ಮೇಕಪ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಸಿಂಪಲ್ ಆಗಿ ನಾನು ಇವತ್ತು ಆಕ್ಚುಲಿ ಫೌಂಡೇಶನ್ ತುಂಬಾ ಕಡಿಮೆ ಲೈಟ್ ಆಗಿ ಹಚ್ಕೊಂಡು ಹೋಗಿದ್ದೆ. ಜಸ್ಟ್ ಮುಖ ತೊಳ್ಕೊಂಡ್ಬಿಡೋಣ ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ. ಬಟ್ ನಿಜವಾಗ್ಲೂ ಮೇಕಪ್ ರಿಮೂವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ ಮೇಕಪ್ ರಿಮೂವಿಂಗ್ ವೈಪ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಫೌಂಡೇಶನ್ ಎಲ್ಲ ತೆಗೆದು ಆಮೇಲೆ ಲಾಸ್ಟಿಗೆ ಐ ಮೇಕಪ್ ಹಾಗೆ ಲಿಪ್ಸ್ಟಿಕ್ ಏನಿದೆ ಇದನ್ನ ರಬ್ ಮಾಡ್ಕೊಳ್ತೀನಿ. ಇಲ್ಲಾಂದ್ರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡು ಸಹ ಮೇಕಪ್ ನ ರಿಮೂವ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಮೇಕಪ್ ರಿಮೂವಿಂಗ್ ವೈಪ್ಸ್ ನನ್ನ ಹತ್ರ ಇರುತ್ತೆ ಯಾವಾಗ್ಲೂ, ತುಂಬಾ ಈಸಿಯಾಗಿ ಆಗುತ್ತೆ ಅಂತೇಳಿ ಮಾಡ್ಕೊಂತೀನಿ. ಕೆಲವೊಂದ್ಸಲ ನಾನು ಹೆವಿ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದಾಗ ಈ ತರ ರಿಮೂವ್ ಮಾಡಿ ನೆಕ್ಸ್ಟ್ ಮತ್ತೆ ಆಯಿಲ್ ಕೂಡ ಹಾಕ್ಬಿಟ್ಟು ಇನ್ನೊಂದ್ಸಲ ಎರಡೆರಡು ಸಲ ರಿಮೂವ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಫುಲ್ ಕ್ಲಿಯರ್ ಆಗಿ ಮೇಕಪ್ ಎಲ್ಲ ರಿಮೂವ್ ಆಗಿದೆ. ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಒಂದೇ ಒಂದ್ ದಿನಕ್ಕೆ ಪಿಂಪಲ್ಗಳು ಹಂಗಿಂಗ್ ಎದ್ದಳೋದಿಲ್ಲ. ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡೋದೇ ಇಲ್ಲ. ಸೊ ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದು ನಾನು ಇವಾಗ ಟೋನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದ್ ಸ್ವಲ್ಪ ಮೇಕಪ್ ಎಲ್ಲ ಏನಾದ್ರೂ ಉಳ್ಕೊಂಡಿದ್ರೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.